ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅತಿ ಹೆಚ್ಚು TRP ಪಡ್ಕೊಳ್ತಿದ್ದ ಜೀ ಕನ್ನಡ ಸೀರಿಯಲ್ಸ್ಗಳು ಇತ್ತೀಚೆಗೆ ಅತಿ ಕಡಿಮೆ TRP ಪಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಕಲರ್ಸ್ ಕನ್ನಡ ಸೀರಿಯಲ್ಗಳು ಅವು ಕೂಡ ಈಗ ಜಾಸ್ತಿ TRP ಪಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಬಟ್ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಜೀ ಕನ್ನಡ ಸೀರಿಯಲ್ಸ್ಗಳು ಕಡಿಮೆ TRP ಪಡ್ಕೊಳ್ತದೆ. ಯಾವ ಸೀರಿಯಲ್ ಎಷ್ಟೆಷ್ಟು TRP ಪಡ್ಕೊಂಡಿದೆ ಅಂತ ನನಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ಆಫ್ಕೋರ್ಸ್ ಯಾವಾಗಲೂ ಒಂದು 2 ಟೈಮು TRP ಕಡಿಮೆ ಆಗಿತ್ತು ಕನ್ನಡ ಸೀರಿಯಲ್ಲು. ಈಗ ಮತ್ತೆ ಟಾಪಲ್ಲೇ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು ಕನ್ನಡ ಸೀರಿಯಲ್ 6.5 ಇದೆ, ಅರ್ಬನ್ ಬಂದು 5.7 ಇದೆ. ಅದೇ ರೀತಿ ನಂಬರ್ 2 ಸ್ಥಾನದಲ್ಲಿರೋದು ಅಣ್ಣಯ್ಯ ಸೀರಿಯಲ್. ಆಫ್ಕೋರ್ಸ್ ಅಣ್ಣಯ್ಯ ಸೀರಿಯಲ್ಲು ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತೊಗೊಂಡು ಹೋಗ್ತಿದ್ದಾರೆ. ಒಬ್ಬೊಬ್ಬರು ತಂಗಿನೂ ಒಂದೊಂದು ಜೀವನ ಒಂದೊಂದು ದಿಕ್ಕಾಗೋಗಿದೆ. ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಎಲ್ಲರ ಲೈಫಲ್ಲೂ. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಅರ್ಬನ್ ಪ್ಲಸ್ ರೂರಲ್ ಬಂದು ಅಣ್ಣಯ್ಯ ಸೀರಿಯಲ್ 6.0 ಇದೆ, ಅರ್ಬನ್ ಬಂದು 5.6 ಇದೆ. ಇನ್ನು ನಂಬರ್ 3ನೇ ಸ್ಥಾನದಲ್ಲಿರೋದು ಲಕ್ಷ್ಮೀ ನಿವಾಸ. ಇದು ಒಂದು ರೀತಿ ಚೆನ್ನಾಗಿದೆ, ಜಾನು ಅವ್ರದ್ದೆಲ್ಲ ಚೆನ್ನಾಗಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.2 ಇದೆ, ಅರ್ಬನ್ ಬಂದು 5.1 ಇದೆ. ಇನ್ನು 4ನೇ ಸ್ಥಾನದಲ್ಲಿ ಇರೋದು ಅಮೃತಧಾರೆ ಸೀರಿಯಲು. ಅಮೃತಧಾರೆ ಸೀರಿಯಲ್ ಒಂಥರ ಚೆನ್ನಾಗಿದೆ ಗೈಸ್. ಒಂಥರ ಅಲ್ಲಿ ಬೇಗ ತೊಗೊಂಡೋಗ್ಬಿಡ್ತಾರೆ ಸೀರಿಯಲ್ನ. ಇಲ್ಲಿ ಸುಮ್ಮನೆ ಎಳಿಯಲ್ಲ, ಒಳ್ಳೆ ರಬ್ಬರ್ ಥರ ಅವರು ಬೇಗ ಸೀರಿಯಲ್ ತೊಗೊಂಡೋಗ್ತಿರ್ತಾರೆ. ಹಂಗೆ ಕಥೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅರ್ಬನ್ ಪ್ಲಸ್ ರೂರಲ್ ಬಂದು 5.0 ಇದೆ, ಅರ್ಬನ್ ಬಂದು 4.7 ಇದೆ. ಇನ್ನು ನಂಬರ್ 5ನೇ ಸ್ಥಾನದಲ್ಲಿ ಇರೋದು ಆದಿಲಕ್ಷ್ಮಿ ಪುರಾಣ. ಅದು ಕೂಡ ಚೆನ್ನಾಗಿದೆ ಸೀರಿಯಲ್ಲು. ಅರ್ಬನ್ ಪ್ಲಸ್ ರೂರಲ್ ಬಂದು 4.6 ಇದೆ, ಅರ್ಬನ್ ಬಂದು 4.3 ಇದೆ. ಇನ್ನು 6ನೇ ಸ್ಥಾನದಲ್ಲಿ ಬಂದು ನಾನಿನ್ನ ಬಿಡಲ್ಲ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.5 ಇದೆ, ಅರ್ಬನ್ ಬಂದು 4.4 ಇದೆ. ಇನ್ನು ನಂಬರ್ 7 ಬಂದು ಬ್ರಹ್ಮಗಂಟು ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 3.9 ಇದೆ, ಅರ್ಬನ್ ಬಂದು 3.9 ಸೇಮ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಸೇಮ್ ಇದೆ, ಅರ್ಬನ್ ಕೂಡ ಸೇಮ್ ಇದೆ. ಇನ್ನು ನಂಬರ್ 9 ಬಂದು ಕೃಷ್ಣ ರುಕ್ಕು ಸೀರಿಯಲ್ ಇದೆ. ಏನು ಗೊತ್ತಿಲ್ಲ, ಇಷ್ಟು ಕಡಿಮೆ TRP ಪಡ್ಕೊಳ್ತಿದೆ. ಏನು ನಮ್ಮ ಜನಗಳೇಕೋ ತುಂಬ ಲೇಟ್ ಆಯಿತು ಅನಿಸುತ್ತೆ. ತುಂಬ ಟೈಮಿಂಗ್ಸ್ ತುಂಬ ಲೇಟ್ ಆಯಿತು, ಅದಕ್ಕೋಸ್ಕರ ಜನಗಳು ನೋಡ್ತಿಲ್ಲ ಅನಿಸುತ್ತೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.7 ಇದೆ, ಅರ್ಬನ್ ಬಂದು 3.0 ಇದೆ. ಸೀರಿಯಲ್ ಚೆನ್ನಾಗಿದೆ, ಬಟ್ ಟೈಮಿಂಗ್ಸ್ ನಮ್ಮ ಜನಗಳಿಗೆ ಇದಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ TRP ಬಂದಿದೆ ಅಂತಲೇ ಹೇಳ್ಬೋದು. ನಂಬರ್ 10 ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.8 ಇದೆ, ಅರ್ಬನ್ ಬಂದು 2.2 ಇದೆ. ನಂಬರ್ 11 ಬಂದು ಅರ್ಬನ್ ಪ್ಲಸ್ ಶ್ರೀ ರಾಘವೇಂದ್ರ ಮಹಿಮೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.8 ಇದೆ, ಅರ್ಬನ್ ಬಂದು 2.3 ಇದೆ. ಚೆನ್ನಾಗಿದೆ, ಅರ್ಬನ್ ಚೆನ್ನಾಗಿದೆ. ಸೊ ಇನ್ನು ಮಧ್ಯಾಹ್ನ ಸೀರಿಯಲ್ನ ಆಲ್ಮೋಸ್ಟ್ ನಾನು ಎಲ್ಲ ಸಲ ಹೇಳ್ತಿರ್ತೀನಿ. 2.9, 2.3, 2.4, 2.2, 2.6, 2.1 ಇವು ಕೂಡ ಈ ರೇಂಜಲ್ಲಿ ತೊಗೊಂಡಿರುತ್ತೆ. ಸೊ ಮಧ್ಯಾಹ್ನ ಸೀರಿಯಲ್ಗಳು ಕೂಡ ನಮ್ಮ ಜನಗಳು ಅಷ್ಟೇ ಅಟ್ರಾಕ್ಟ್ ಆಗಿದ್ದಾರೆ. ಇಲ್ಲಿ ಏನು ಹೇಳಕ್ಕೆ ಬಂದೆ ಅಂದರೆ, ನಾನು ಕಲರ್ಸ್ ಕನ್ನಡ ಸೀರಿಯಲ್ಗಳ ನೆನ್ನೆ ವೀಡಿಯೋ ಮಾಡಿ ಹೇಳಿದ್ದೀನಿ ನೋಡಿ. ಕಲರ್ಸ್ ಕನ್ನಡ ಸೀರಿಯಲ್ ಎಷ್ಟು TRP ಪಡ್ಕೊಂಡಿದೆ ಅಂದರೆ ನಿಜವಾಗ್ಲೂ ಹತ್ತತ್ರ ಬಂದೇ ಬಿಟ್ಟಿದ್ದಾರೆ. ಇದೇ ರೀತಿ ನಮ್ಮ ಕಲರ್ಸ್ ಕನ್ನಡ ಈಗ ಬಿಗ್ ಬಾಸ್ ಬೇರೆ ಬರ್ತಿದೆ, ನೋಡೋಣ. ಈ ಕಡೆ ಜಂಗಲ್ ಬುಗಿ ಇದು ಬೇರೆ ಬರ್ತಿದೆ ಜೀ ಕನ್ನಡದಲ್ಲಿ. ನಿಮ್ಮ ಪ್ರಕಾರ ಜಂಗಲ್ ಬುಗಿ ಗೆಲ್ಲುತ್ತಾ, ಬಿಗ್ ಬಾಸ್ ಗೆಲ್ಲುತ್ತಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಕಲರ್ಸ್ ಕನ್ನಡ ಬಿಗ್ ಬಾಸಿಗೆ ಗೆಲ್ಲೋದು. ನಿಮ್ಮ ಪ್ರಕಾರ ಯಾವ್ದು ಗೆಲ್ಲುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ಜಂಗಲ್ ಬುಗಿಗೆ ಆಡಿಷನ್ ಕೊಡೋಕೆ ಹೋಗಿದ್ರೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಅದೇ ರೀತಿ ಯಾರ್ಯಾರು ಕಲರ್ಸ್ ಕನ್ನಡಗೆ ನಾವು ಬಿಗ್ ಬಾಸ್ಗೆ ಹೋಗ್ಬೇಕಂತ ಅಪ್ಲೈ ಮಾಡಿದರೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.